ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿಯ ದೊಡ್ಡಬೊಮ್ಮನಹಳ್ಳಿ ಗ್ರಾಮದಲ್ಲಿ ಅಂಗನವಾಡಿ ಕೇಂದ್ರದ ಮೇಲ್ಛಾವಣಿ ಏಕಾಏಕಿ ಕುಸಿದು ಬಿದ್ದು 4 ಮಕ್ಕಳಿಗೆ ಗಂಭೀರ ಗಾಯಗಳಾಗಿರುವ ದುರಂತ ಸಂಭವಿಸಿದೆ. ಶಿಥಿಲಗೊಂಡಿದ್ದ ಕಟ್ಟಡದಲ್ಲೇ ಮಕ್ಕಳಿಗೆ ಪಾಠ ಮಾಡಲಾಗುತ್ತಿತ್ತು. ಈ ವೇಳೆ ಮೇಲ್ಛಾವಣಿಯ ಸಿಮೆಂಟ್ ಗಾರೆ ಏಕಾಏಕಿ ಮಕ್ಕಳ ಮೇಲೆ ಕುಸಿದು ಬಿದ್ದಿದೆ. ಘಟನೆಯಲ್ಲಿ ಜೀವಿಕಾ ರಿತಿಕ್ಷಾ ಸೇರಿದಂತೆ ಒಟ್ಟು 4 ಮಕ್ಕಳು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಗಾಯಗೊಂಡ ಮಕ್ಕಳ ಪೈಕಿ ಓರ್ವ ಮಗುವಿನ ಸ್ಥಿತಿ ಚಿಂತಾಜನಕವಾಗಿದೆ. ಗಾಯಗೊಂಡ ಮಕ್ಕಳನ್ನ ತಕ್ಷಣವೇ ಸ್ಥಳೀಯ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾಗೂ ಚಿಂತಾಮಣಿ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಜೀವಿಕಾ ಎಂಬ ಮಗುವನ್ನ ಚಿಂತಾಮಣಿಯ ಶಸ್ತ್ರಚಿಕಿತ್ಸಾ ಆಸ್ಪತ್ರೆಗೆ ಹಾಗೂ ಉಳಿದ ಮಕ್ಕಳನ್ನ ಕುರುಬೂರು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ರವಾನಿಸಲಾಗಿದೆ. ಸರ್ ಚೆನ್ನಾಗೈತಿ, ಇದ್ದಕ್ಕಿದ್ದಾಗೆ ಕುಸಿದ್ಬಿಟ್ಟಿದೆ ಸರ್. ಸುಮ್ಮನೆ ಇಷ್ಟು ಅದೇ ಅಲ್ಲಾಗಿದೆಯಲ್ಲ ಆ ಟೈಪ್ ಇತ್ತಷ್ಟೇ. ಹಾಡು ಹೇಳ್ಕೊಟ್ಕೊಂಡು ನಿಲ್ಸ್ಕೊಂಡಿದ್ದೆ, ಇದ್ದಕ್ಕಿದ್ದಾಗೆ ಅದೇನೇ ಏರ್ ತುಂಬಿಕೊಂಡಿದೆ ಫುಲ್ಲು ಕುಸಿದು ಬಿಡುತ್ತೆ. ನಾನು ಮಕ್ಕಳಿಗೆ ಹಾಡ ಹೇಳ್ಕೊಡ್ತಾ ಇದ್ದೆ, ಫುಲ್ಲು ಒಂದೇ ಸಾರಿ ಬರ್ತಾ ಇದೆ. ಅದೇನದು ಕೆಳಗಡೆ ಇದಾಗಿರೋದು ಏನು ಗೊತ್ತಾಗಲ್ಲ ನಮ್ಮ ಜೀವಿತ ನನ್ನ ನಂಬರ್ ತಗೊಳ್ಳಿ ಸರ್, ಅಲ್ಲಿ ನೋಡ್ಕೊಂಡು ಹೋಗಿ ಊಟ ಮಾಡಕ್ಕೆ. ನಿಮ್ಮ ಹೆಸರು? ಏನು ಪ್ರಾಬ್ಲಮ್ ಏನಾಗಿದೆ ಅಂತ? ಅಂಗಡಿಗೆ ಹೋಗಿದ್ರೆ ಊಟ ತಿಂತಾ ಇದ್ದಂತೆ, ಮತ್ತೆ ಒಳಗಡೆ ಹೋದ್ರೆ ಅಲ್ಲಿ ಗೋಡೆ ಬಿದ್ದೋಗಿ ಮೋಲ್ಡ್ ಹಾಕಿರ್ತಾರೆ, ಅದು ಎಷ್ಟು ಮಕ್ಕಳಿದ್ರು ಅಂಗನವಾಡಿ? 10 ಜನನೂ ಅದರಲ್ಲಿ 7 ಜನ ಏನೋ ಊಟ ತಿಂತಾ ಇದ್ರಂತೆ, ಈ 4 ಜನ ನೀರು ಕುಡಿಯೋಕೆ ಹೋಗಿದ್ದಾರೆ. ಈ ಥರ ಟ್ರೀಟ್ಮೆಂಟ್ ತಗೊಂಡು ನಾವು ಈಗ ಡಿ ಆಫೀಸಲ್ಲಿದ್ದಾಗ ನಮ್ಮ CDPO ಹಿಂಗೆ ಮಾಹಿತಿ ಕೊಟ್ಟರು. ತಕ್ಷಣ ನಾವು ಈಗ ಒಂದು ಮಗು ಏನು ಫಸ್ಟ್ನೇ ಮಗು ಏನು ಶಾನ್ವಿ ಅವರಿಗೆ ಈಗ ಏನು ಇಲ್ಲಿ ಕತ್ತತ್ರ ಗಾಯ ಆಗಿದೆ ಅಂತ ಹೇಳ್ಬಿಟ್ಟು ಇವರು ನಮಗೆ ಹಾಸ್ಪಿಟಲ್ಲಿದ್ದೀವಿ ಅಂತ ಹೇಳಿದೆ ಸರ್. ನಾವು ಅಲ್ಲಿಂದ ತಕ್ಷಣ ಬಂದ್ವಿ. ಆಮೇಲೆ ಅಲ್ಲಿ ಡಾಕ್ಟ್ರ್ ಹತ್ರ ಇವರು ಯಾವ ಹಾಸ್ಪಿಟ್ಲದು ರಾಮಪ್ಪ ಹಾಸ್ಪಿಟ್ಲಲ್ಲಿ ಚಿಕಿತ್ಸೆ ಕೊಡಿಸಿ ಆಮೇಲೆ ಅವರು ಏನು ಅಡ್ಮಿಷನ್ ಏನು ಅವಶ್ಯಕತೆ ಇಲ್ಲ ಅಂತ ಹೇಳಿದಾಗ ಇವ್ರ ಕಾರಲ್ಲೇ ಮತ್ತೆ ಇವರು ದೊಡ್ಡಬೊಮ್ಮಳ್ಳಿಗೆ ಕರ್ಕೊಂಬಂದಿದ್ರು. ಆವಾಗ ನಾನು ಅಲ್ಲಿಂದನೇ ಸೀದಾ ಇಲ್ಲಿಗೆ ಬಂದೆ ಸರ್. ಹೋಗಿ ಅವರು ಮಗುನ ನಾವು ನೋಡಿದ್ವಿ. ಈಗ ಮಗು ಏನು ಚೆನ್ನಾಗಿದೆ. ಅವ್ರ ಮನೆಯವರು ಅಷ್ಟೇ ಏನು ತೊಂದರೆ ಇಲ್ಲ, ದೇವ್ರು ದೊಡ್ಡವನು, ಏನು ತೊಂದರೆ ಆಗಿಲ್ಲ ಅಂತ ಹೇಳಿದರು. ಮಗು ಕತ್ತಿದ್ದು ಶಾನ್ವಿ 5 ವರ್ಷ, ಅವ್ರ ತಾಯಿ ಹೆಸರು ರಮ್ಯ. ಮನೆ ಹತ್ರ ಈಗ ಹೋಗಿ ಬಂದಿದ್ವಿ. ಅವರು ಇಲ್ಲಿ ಮೂಗು ಮೇಲೆ ಸ್ವಲ್ಪ ತಚ್ಕೊಂಡಿದೆ. ಅವ್ರಿಗೂ ಗೌರ್ಮೆಂಟ್ ಹಾಸ್ಪಿಟ್ಲ್ ಕುರುಬೂರಲ್ಲಿ ತೋರಿಸಿದ್ದಾರೆ, ಏನು ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಅವ್ರಿಗೂ ಅಷ್ಟೇ ಏನು ಔಷಧಿ ಬೇಕೋ ನಾವು ಎಲ್ಲ ಇಲಾಖೆಯಿಂದ ಬರೆಸ್ತೀವಿ, ಏನು ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ ಡಾಕ್ಟ್ರು. ಮತ್ತು ಇನ್ನೇನಾದರೂ ನಮ್ಮ ಅಂಗನವಾಡಿ ಟೀಚರ್ಗೆ ಹೇಳಿದ್ವಿ ಫಾಲೋಅಪ್ ಮಾಡಿ, ಏನಾದರೂ ಆದರೆ ತಕ್ಷಣ ನಮ್ಮ ಮಾಹಿತಿ ಕೊಡಿ ಅಂತ ಹೇಳಿದ್ವಿ ಸರ್. ಇನ್ನೊಂದು ಮಗು ಈಗ ಜೀವಿಕಾ ಅಂತ ಈ ಕಡೆ ಹಾಸ್ಪಿಟ್ಲ್ಗೆ ಹೋಗೋದು, ಇವು ಅಲ್ಲಿ ಬಂತಾ ಥರ ಇಲ್ಲಿ ಏನು ಇಲ್ಲ ಅಂತ ಹೇಳ್ತಾರೆ. ಬಟ್ ಇವರು ಮೊದಲೇ ಎಚ್ಚರಿಕೆ ಆಗಿದ್ರೆ ಈ ಥರ ಆಗ್ತಾ ಇಲ್ಲ ಸರ್. ಈಗ ಇಮಿಡಿಯೇಟು ಇಲ್ಲಿ ಯಾವುದೇ ರೀತಿಯಲ್ಲಿ ಇಲ್ಲಿ ನಡ್ಸಂಗಿಲ್ಲ. ಈಗ ಇಮಿಡಿಯೇಟ್ ಬಾಡಿಗೆ ಮನೆ, ಚೆನ್ನಾಗಿರೋ ಬಾಡಿಗೆ ಮನೆ ನೋಡಬೇಕು. ಸರ್ಕಾರದಿಂದ ಬಾಡಿಗೆ ಕೊಡ್ತೀವಿ, ನಾಳೆಯಿಂದನೇ ಅಲ್ಲಿ ನಡೆಸಬೇಕು. ಇಲ್ಲಿಂದ ಏನು ವಸ್ತುಗಳಿದಾವೆಲ್ಲ ತಗೊಂಡು ಅಲ್ಲಿ ಶಿಫ್ಟ್ ಮಾಡಿ ಇವತ್ತೇ ಇಲ್ಲಿಗೆ ಕ್ಲೋಸ್ ಮಾಡಬೇಕು ಅಂತ ಹೇಳಿದ್ವಿ ಸರ್. ಇಲ್ಲಿ ಯಾವುದೇ ಕಾರಣಕ್ಕೂ ಮಕ್ಕಳನ್ನ ಇಲ್ಲಿ ಇಟ್ಕೊಬಾರ್ದು ಅಂತ ಸೂಚನೆ ಕೊಟ್ಟಿದ್ದೀವಿ ಸರ್. ಕೈಗಾರಿಕೆ ಅಂದರೆ ಈಗ ಅದು ಮೊದಲೇ ಗಮನಿಸ್ಬೇಕಾಯಿತು ಅಂಗನವಾಡಿ ಟೀಚರು, ಸೂಪರ್ವೈಸರು. ನಾವು ಮಾಹಿತಿ ಎಲ್ಲ ಕೊಟ್ಟಿದ್ದೀವಿ. ಈಗ ನಾವು ಅವರು ಹೋಗಿ ಅದು ಮುಂಜಾಗ್ರತಾ ಕ್ರಮವಾಗಿ ಅವರು ಬೇರೆ ಕಡೆ ಶಿಫ್ಟ್ ಮಾಡಬೇಕಾಗಿತ್ತು ಬಾಡಿಗೆಯಲ್ಲಿ.
ಈ ಥರ ತೊಂದರೆ ಎಲ್ಲಿ ಇದೆ ಅಂತ ಮೊದಲೇ ಗಮನಿಸಿ ಅವರು ಬೇರೆ ಕಡೆ ಬದಲಾವಣೆ ಮಾಡಬೇಕಾಗಿತ್ತು. ಮೇಲ್ವಿಚಾರಕರು ಮತ್ತು ಅಂಗನವಾಡಿ ಟೀಚರು ಜವಾಬ್ದಾರಿ ಮಾಡಿ ಅವ್ರ ಮೇಲೆ ಶಿಸ್ತು ಕ್ರಮ ತಗೊಳ್ತೀವಿ ಸರ್. ಈಗ ಅಂಗನವಾಡಿ ಕಟ್ಟಡ ಸಂಪೂರ್ಣ ಶಿಥಿಲಗೊಂಡಿರುವ ಬಗ್ಗೆ ಸ್ಥಳೀಯರು ಹಾಗೂ ಸಿಬ್ಬಂದಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಸಲ್ಲಿಸಿದ್ರು. ಆದರೆ ಅಧಿಕಾರಿಗಳು ಮಾತ್ರ ಸ್ಥಳ ಪರಿಶೀಲನೆ ನಡೆಸಿ ಕಾಟಾಚಾರಕ್ಕೆ ಹೋಗಿದ್ದಾರೆ ವಿನಃ ಪರ್ಯಾಯ ಕಟ್ಟಡ ವ್ಯವಸ್ಥೆ ಮಾಡಿರಲಿಲ್ಲ ಎಂದು ಗ್ರಾಮಸ್ಥರು ಹಾಗೂ ಪೋಷಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆಸ್ಪತ್ರೆಗೆ ಭೇಟಿ ನೀಡಿದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಧಿಕಾರಿ ಮಹೇಶ್ ಅವರಿಗೆ ಸ್ಥಳೀಯರು ಮತ್ತು ಪೋಷಕರು ತರಾಟೆಗೆ ತೆಗೆದುಕೊಂಡಿದ್ದು ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ಈ ಅನಾಹುತ ನಡೆದಿದೆ ಎಂದು ಆರೋಪಿಸಿದ್ದಾರೆ. ತಗೊಂಡು ಅವರಲ್ಲಿ ಇದ್ದಾರೆ ಹಾಸ್ಪಿಟಲ್. ನಾವು ಏನು ಮಾಡಬೇಕು ಅಂತ ನಮಗೆ ಪ್ರತಿಯೊಂದು ನಮ್ಮೂರಲ್ಲಿ ಅಧಿಕಾರಿಗಳು ಬಂದು ನೋಡ್ಬೋದು. ಬೇಕಾದರೆ ಎಲ್ಲ ಕಳಪೆ ಕಾಮಗಾರಿ ಏನು ಮಾಡಿದ್ರು ಕಳಪೆ. ಈ ಥರ ಆದರೆ ಮಕ್ಕಳನ್ನ ಹೆಂಗೆ ಕಳ್ಸೋದು ಸರ್? ಅಲ್ಲ ಅದೇ ಇನ್ನು ಎಲ್ಲ ಭಯ ಆಗೋಗಿದೆ. ಮಕ್ಕಳು ಕಳಿಸೋಂಗೆ ಇಲ್ಲ. ಯಾವ ಸ್ಕೂಲ್ ಬಿಲ್ಡಿಂಗ್ಗಳು ಒಂದು 15-16 ವರ್ಷ 20 ವರ್ಷದಿಂದ ಈಚೆ ಕಟ್ಟಿರೋ ಬಿಲ್ಡಿಂಗ್ಗಳೆಲ್ಲ ಅವರೇ ಕಟ್ಟೋದು, ಅವರೇ ಹೊಡೆಯೋಕ್ಕೆ ಅವರೇ ಪರ್ಮಿಷನ್ ಅಂತಾರೆ, ಅವರೇ ಹೊಡೆದಾರೆ. ಈ ಅಧಿಕಾರಿಗಳೇನು ಇದು ಮಾಡ್ತಾರೋ ನಮಗಂತೂ ಗೊತ್ತಾಗ್ತದೆ. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ.